ಮಲೆನಾಡು ಭಾಗದಲ್ಲಿ ಬಹಳ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ತುಂಗಭದ್ರಾ ನದಿಗೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆ ನದಿ ನೀರು ಹರಿವು ಆಗ್ತಾ ಇದೆ. ಈ ಕಾರಣಕ್ಕಾಗಿನೇ ಜಗಳೂರು ತಾಲೂಕಿನ 52 ಕೆರೆಗಳಿಗೆ ಪೈಪ್ಲೈನ್ ಮುಖೇನ ನೀರು ತುಂಬಿಸೋ ಕಾರ್ಯ ಕೂಡ ಕೊಡಲಾಗಿದೆ ಅಥವಾ ಚಾಲನೆ ಸಿಕ್ಕಿದೆ. 2 ದಿನಗಳಿಂದ ಜಗಳೂರು ತಾಲೂಕಿಗೆ ನೀರು ಹರಿಸೋದಕ್ಕೆ ಶುರುವಾಗಿದೆ. ತುಪ್ಪದಹಳ್ಳಿ ಕೆರೆಗೆ ತುಂಗಭದ್ರಾ ನದಿ ನೀರನ್ನ ಹರಿಸಲಾಗ್ತಾ ಇದೆ. ಈಗ ವಿಚಾರ ಏನು ಅಂತಂದ್ರೆ ಆ ಭಾಗದಲ್ಲೆಲ್ಲ ಬಹಳ ಅಡಿಕೆ ಬೆಳೆದಿದ್ದಾರೆ. ಅವರೆಲ್ಲ ಈ ಸಲ ಕೆರೆ ತುಂಬಿಸಿಲ್ಲ ಅಂತಂದ್ರೆ ಏನ್ ಕತೆ ಅನ್ನುವಂತ ಆತಂಕದಲ್ಲಿದ್ರು. ಈಗ ಬಹಳ ನೀರು ಈಗ ಕೆರೆ ತುಂಬಿಸೋ ಕಾರ್ಯ ನಡೀತಾ ಇರುವಂತ ಕಾರಣಕ್ಕಾಗಿ ಅಕ್ಕಪಕ್ಕದ ಅಡಿಕೆ ತೋಟದ ರೈತರು ಕೂಡ ಈಗ ಒಂದ್ ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನ ಜಾನುವಾರುಗಳಿಗೂ ಕೂಡ ಈಗ ಕೆರೆ ನೀರು ಆಸರೆ ಆಗುತ್ತೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಬೋದು. ನಾವೀಗ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತುಪ್ಪದಹಳ್ಳಿಯಲ್ಲಿದ್ದೀವಿ. ತುಪ್ಪದಹಳ್ಳಿ ಕೆರೆ ನೋಡ್ತಾ ಇರಬಹುದು. ಇದು ಒಂದು ಸಂಭ್ರಮ ರೀತಿಯಲ್ಲಿ ಏನು ನೀರು ಹರಿತಾ ಇದೆ, ನೀರು ಬರ್ತಾ ಇದೆ ಅಂದರೆ ತಪ್ಪಾಗಲಾರದು. ಕಾರಣ ಅಂತಂದರೆ ಮಲೆನಾಡಿನಲ್ಲಿ ಭರ್ಜರಿಯಾದ ಮಳೆ ಆಗಿದೆ. ಆ ಮಳೆ ಪರಿಣಾಮ ತುಂಗಭದ್ರಾ ನದಿಗೆ ನೀರು ಬಂತು. ತುಂಗಭದ್ರಾ ನದಿಗೆ ಜಗಳೂರು ತಾಲೂಕಿನ 57 ಕೆರೆಗಳಿಗೆ ನೀರು ತುಂಬಿಸುವಂಥ ಒಂದು ಯೋಜನೆ ಇತ್ತು. ಅದರಲ್ಲಿ 52 ಕೆರೆಗಳಿಗೆ ಈಗ ನೀರು ಹರಿದು ಬರ್ತಾ ಇರೋದು. ನಾವು ಈ ತುಪ್ಪದಹಳ್ಳಿ ಕೆರೆಯ ಒಂದು ಅಂಗಳದಲ್ಲಿದ್ದೀವಿ. ತುಪ್ಪದಹಳ್ಳಿ ಕೆರೆ ಅಂದರೆ ಇದು ಭಾಳ ಪ್ರಸಿದ್ಧವಾದಂಥ ಕೆರೆ. ಇದನ್ನು ಜಗಳೂರು ಇಮಾಮ್ ಸಾಬ್ ಎಂಬತಕ್ಕಂಥವರು ಏನು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದರು. ಅವರು 3 ಕೆರೆಗಳನ್ನು ಕಟ್ಟಿಸಿದ್ರು. ಗಡಿ ಮಾಕುಂಟೆ, ಕಂಚನಹಳ್ಳಿ ಮತ್ತು ಈ ಏನು ತುಪ್ಪದಹಳ್ಳಿ ಕೆರೆ, ಈ 3 ಕೆರೆಯನ್ನು ಕಟ್ಟಿಸಿದ್ರು. ಇದು ಒಂದು 1242 ಎಕರೆ ಇದೆ. ಅಂದರೆ ಈ ಪ್ರದೇಶದಲ್ಲಿರ್ತಕ್ಕಂಥ ಕೆರೆ ಸ್ವಲ್ಪ ಅದು ಏನು ಒತ್ತುವರಿ ಆಗಿರ್ಬೋದು. ಆದರೆ ಒಂದು 1000 ಎಕರೆ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ತೀವ್ರ ಬರಗಾಲದಿಂದ ತತ್ತರಿಸಿದಂಥ ಜಗಳೂರು ತಾಲೂಕಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಮಳೆ ನೀರನ್ನು ಸಂಗ್ರಹಿಸಬೇಕು ಮತ್ತು ರೈತಾಪಿ ಜನರಿಗೆ ಇಲ್ಲಿ ಅನುಕೂಲವಾಗಬೇಕು ಎಂಬತಕ್ಕಂಥ ದೃಷ್ಟಿಯಲ್ಲಿ ಜಗಳೂರು ಇಮಾಮ್ ಸಾಬರು ಕಟ್ಟಿಸಿದಂಥ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಆ ಕೆರೆ ಅಂಗಳದಲ್ಲಿರ್ತಕ್ಕಂಥ ಗಿಡ ಮರಗಳು ನೋಡ್ಬೋದು. 2-3 ದಿನಗಳಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಈಗ ನಿರಂತರವಾಗಿ ಒಂದು 3 ದಿನಗಳಿಂದ ಏನು ತುಂಗಭದ್ರಾ ನದಿಯಿಂದ ನೀರು ಬರ್ತಾ ಇದೆ. ಈ ನೀರು ಬಂದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಏನು ಈ ಕೆರೆಯನ್ನು ನಂಬಿಕೊಂಡು ಅಡಿಕೆ ತೋಟಗಳನ್ನು ಮಾಡ್ತಿದ್ರು. ನನ್ನ ಬಲಭಾಗದ ಮುಂದೆ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಕೆರೆ ಸುತ್ತಮುತ್ತ ನಾವು ಜಗಳೂರು ಅಂದರೆ ಇದೊಂದು ಬರಪೀಡಿತ ಪ್ರದೇಶ. ಇಲ್ಲಿ ಮೆಕ್ಕೆಜೋಳ, ರಾಗಿ, ಶೇಂಗಾ ಬಿಟ್ಟರೆ ಯಾವುದೂ ಬೆಳೆಯನ್ನು ಬೆಳೆಯಲ್ಲ ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ 57 ಕೆರೆ ಯೋಜನೆ ಬಂದ ಹಿನ್ನೆಲೆಯಲ್ಲಿ ರೈತರು ಅಡಿಕೆಯನ್ನು ಕೂಡ ಬೆಳೀತಾ ಇರ್ತಕ್ಕಂಥ. ಹೀಗೆ ಅಡಿಕೆಯನ್ನು ಬೆಳೆದಂಥ ರೈತರು ಏನು ಮಳೆ ಈ ವರ್ಷ ಸಂಪೂರ್ಣವಾಗಿ ಮಳೆ ಸರ್ವನಾಶ ಏನು ಆಗದ ಹಿನ್ನೆಲೆಯಲ್ಲಿ ತೀವ್ರವಾದ ತೊಂದರೆಯನ್ನು ಅನುಭವಿಸಿದರು. ಹೀಗಾಗಿ ಆ ರೈತರಿಗೆ ಒಂದು ಅನುಕೂಲವಾಗುವ ದೃಷ್ಟಿಯಲ್ಲಿ ಏನು ನೀರಾವರಿ ಯೋಜನೆ ಶುರುವಾಗಿತ್ತು, ಏನು ಪೈಪ್ಲೈನ್ ಮೂಲಕ ಈ ಯೋಜನೆ ಶುರುವಾಗಿತ್ತು. ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಒಂದು ನೀರು ಏನು 57 ಕೆರೆ ನೀರಿನಲ್ಲಿ 52 ಕೆರೆಗಳಿಗೆ ನೀರು ಬಂದಿರತಕ್ಕಂಥ. ಇದರಿಂದಾಗಿ ಈ ಭಾಗದ ರೈತರಲ್ಲಿ ಒಂದು ಮಂದಹಾಸ ಮೂಡಿದೆ ಅಂತ ಹೇಳ್ಬೇಕು. ರೈತರು ಸಂಪೂರ್ಣವಾಗಿ ಏನು ತತ್ತರಿಸಿ ಹೋಗಿತ್ತು. ಏನು ಮಳೆ ಇಲ್ಲದೆ ಬಿತ್ತನೆ ಸುಮಾರು 8% ಮಾತ್ರ ಬಿತ್ತನೆ ಮಾಡಿದ್ರು. ಈಗ ಮಾತ್ರ ಈ ಕೆರೆ ನೀರು ಬಂದ್ರಲ್ಲಿ ಸಾವಿರಾರು ಎಕರೆ ಪ್ರದೇಶಗಳಿಗೆ ಒಂದು ರೀತಿ ಅನುಕೂಲ ಆಗ್ತಿದೆ ಅಂತ ಹೇಳ್ಬೋದು. ತುಪ್ಪದಹಳ್ಳಿಯಿಂದ ಶಾಂತಕುಮಾರ್‌ನೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.